ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ ಬಿ ಎನ್. ಹೆಣ್ಮಕ್ಳೇ ಆಗ್ಬೋದು ಅಥವಾ ಹೆಂಗಸರೇ ಆಗ್ಬೋದು, ಹಣೆಯಲ್ಲಿ ಬೊಟ್ಟು ಅಥವಾ ಬಿಂದಿ ಇಟ್ಟರೆ ಒಂದು ಲಕ್ಷಣ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹಣೆಗೆ ಬಿಂದಿ ಇಟ್ಕೊಂಡ್ರೆ ಕೆಲವರು ಆಶ್ಚರ್ಯ ಪಡ್ಕೊಂಡು ನೋಡ್ತಾರೆ. ಯಾಕಂದರೆ ಸದ್ಯ ಇವರಾದರೂ ಕೂಡ ಕುಂಕುಮ ಬದಲು ಹಣೆಗೆ ಬಿಂದಿ ಆದರೂ ಕೂಡ ಇಡ್ತಾ ಇದ್ದಾರಲ್ವಾ ಅಂತ ಆಶ್ಚರ್ಯ ಪಡ್ಕೊಂಡು ನೋಡ್ತಾರೆ. ಈ ಹಣೆಗಿಡುವಂತಹ ಬಿಂದಿ ಬಗ್ಗೆ ನಿಮಗೆ ಹೇಳೋಕ್ಕೆ ಒಂದು ಕಾರಣ ಕೂಡ ಇದೆ. ಹೆಂಡತಿಗೆ ದಿನ ಬಿಂದಿ ಇಟ್ಕೊಳ್ಳೋದು ಒಂದು ಅಭ್ಯಾಸ ಇತ್ತು. ಅದು ಒಂದು ಲೆಕ್ಕದಲ್ಲಿ ಚಟ ಅಂತಲೇ ಹೇಳ್ಬೋದು. ಏನೇ ಆದರೂ ಅಥವಾ ಏನೇ ಅಡಿಕ್ಟ್ ಮಾಡಿಕೊಂಡ್ರೂ ಕೂಡ ಅದಕ್ಕೆ ಕಂಟ್ರೋಲ್ ಅನ್ನೋದು ಇರಲೇಬೇಕು. ಆದರೆ ಹೆಂಡತಿಗಿದ್ದಂತಹ ಬಿಂದಿ ಇಟ್ಕೊಳ್ಳುವಂತಹ ಹೆಚ್ಚಿನ ಅಭ್ಯಾಸ ಇದ್ದಿದ್ದರಿಂದ ಗಂಡನ ನಡುವೆ ಹೆಚ್ಚಿನ ಗಲಾಟೆ ನಡೀತಾ ಇತ್ತು. ಆ ಗಂಡ ಹೆಂಡತಿ ನಡುವಿನ ಗಲಾಟೆ ನೇರವಾಗಿ ಕೋರ್ಟ್ ಮೆಟ್ಲೇರಿ ಡಿವೋರ್ಸ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಿಬಿಟ್ಟಿದ್ದಾಳೆ. ಈ ಜಗತ್ತಲ್ಲಿ ಯಾವುದು ಕೂಡ ಆಫ್ಟರ್ ಅಲ್ಲ. ಆದರೆ ಬಿಂದಿ ಇಟ್ಕೊಳ್ಳುವಂತಹ ವಿಷಯ ಕೋರ್ಟ್ ಮೆಟ್ಲೇರಿರೋವರೆಗೆ ಏನಾಯಿತು ಅಂತ ನೀವು ಕೇಳ್ಬೋದು. ತನ್ನ ಗಂಡ ಪ್ರತಿದಿನ ಬಣ್ಣ ಬಣ್ಣದ ಬಿಂದಿಗಳನ್ನು ಇಟ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ ಅಂತ ಆರೋಪ ಮಾಡಿ ಮಹಿಳೆಯೊಬ್ಬಳು ವಿಚ್ಛೇದನವನ್ನು ಕೋರಿ ಕೋರ್ಟ್ ಮೆಟ್ಲೇರಿದ್ದಾಳೆ. ಈ ಡಿವೋರ್ಸ್ ಕೇಸ್ ಈಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಈ ಘಟನೆ ನಡೆದಿರೋದು ಉತ್ತರ ಪ್ರದೇಶದ ಆಗ್ರಾದಲ್ಲಿ ಅಂತ ವರದಿಯಾಗಿದೆ. ಮಹಿಳೆಯ ಗಂಡ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಫ್ಯಾಮಿಲಿಯಲ್ಲಿ ಅಷ್ಟೇನು ಫೈನಾನ್ಷಿಯಲಿ ಸರಿ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಆ ಮಹಿಳೆ ಪ್ರತಿದಿನವೂ ಕೂಡ ಹೊಸ ಹೊಸ ಡಿಸೈನ್ ಇರುವಂಥ ಬಿಂದಿಗಳನ್ನು ಇಟ್ಕೊಳ್ಳೋದು ಅಭ್ಯಾಸವನ್ನು ಇಟ್ಕೊಂಡಿದ್ಲು. ಅದಕ್ಕೋಸ್ಕರ ಗಂಡನಿಗೆ ದಿನ ಹೊಸ ಹೊಸ ಡಿಸೈನ್ ಬಿಂದಿಯನ್ನು ತಂದುಕೊಡು ಅಂತ ಹಠ ಮಾಡ್ತಾ ಇದ್ದಂತೆ. ಈ ವಿಚಾರಕ್ಕೆ ಅಂತಲೇ ದಂಪತಿಗಳ ನಡುವೆ ಸಾಕಷ್ಟು ಬಾರಿ ಗಲಾಟೆ ಆಗ್ತಾ ಇತ್ತು. ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಕೂಡ ದಾಖಲು ಮಾಡಿಬಿಟ್ಲು. ಕೇಸ್ ದಾಖಲಿಸಿಕೊಂಡಂತಹ ಪೊಲೀಸರು ವಿಚಾರಣೆ ನಡೆಸಿ ಗಂಡ ಹೆಂಡತಿಯನ್ನ ವಾದವನ್ನು ಕೇಳಿ ಫ್ಯಾಮಿಲಿ ಕನ್ಸಲ್ಟೆನ್ಸಿ ಸೆಂಟರ್ಗೆ ಹೋಗೋದಕ್ಕೆ ಹೇಳಿದ್ರು. ಹಾಗೆ ದಂಪತಿ ಕೂಡ ಹೋಗಿದ್ದಾರೆ. ಆದರೂ ಕೂಡ ಇವರಿಬ್ಬರು ಅಲ್ಲೇ ಕಿತ್ತಾಡಿಕೊಂಡು ಈ ಗಂಡನಿಂದ ಮುಕ್ತಿ ಬೇಕು ಅಂತ ಮಹಿಳೆ ಡಿವೋರ್ಸ್ಗಾಗಿ ಕೋರ್ಟ್ ಮೆಟ್ಲೇರಿದ್ದಾಳೆ. ಈಗ ಈ ಮಹಿಳೆಯ ಡಿವೋರ್ಸ್ ನಡೆ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಈ ಕೇಸ್ ಬಗ್ಗೆ ಫ್ಯಾಮಿಲಿ ಕನ್ಸಲ್ಟೆಂಟ್ ಡಾಕ್ಟರ್ ಅಮಿತ್ ಗೌಡ ಹೇಳೋ ಹಾಗೆ, ಮಹಿಳೆ ದಿನಕ್ಕೆ ಒಂದರಂತೆ ತಿಂಗಳಿಗೆ 30ರಿಂದ 35 ಹೊಸ ಹೊಸ ಡಿಸೈನ್ ಬಿಂದಿಗಳನ್ನು ಬೇಕು ಅಂತಲೇ ಗಂಡನಿಗೆ ಪೀಡಿಸ್ತಾ ಇದ್ಲು. ಈ ವಿಚಾರವಾಗಿ ದಂಪತಿಗಳು ಸಾಕಷ್ಟು ಬಾರಿ ಕಿತ್ತಾಡ್ಕೊಂಡಿದ್ರು. ಕನ್ಸಲ್ಟೆಂಟ್ ಕಮಿಟಿಯಿಂದ ದಂಪತಿಗಳ ಜೊತೆಗೆ ಮಾತುಕತೆ ಕೂಡ ನಡೆಸಿದ್ವಿ. ಈಗ ಮಹಿಳೆ ಡಿವೋರ್ಸ್ ಬೇಕು ಅಂತ ಕೋರ್ಟ್ಗೆ ಹೋಗಿದ್ದಾಳೆ. ಈ ರೀತಿಯ ಕೇಸ್ ಆಗ್ರಾದಲ್ಲಿ ನಡೆದಿರೋದು ಇದೇನು ಮೊದಲಲ್ಲ. ಈ ಹಿಂದೆ ಮಹಿಳೆಯೊಬ್ಬಳು ತನಗೆ ಗಂಡ ಮೊಮೋಸ್ ಕೊಡಿಸಿಲ್ಲ ಅಂತ ಡಿವೋರ್ಸ್ ಕೋರಿದ್ಲು. ಫ್ಯಾಮಿಲಿ ಕನ್ಸಲ್ಟೆನ್ಸಿ ಅವರು ಮಾತುಕತೆ ನಡೆಸಿದ ಮೇಲೆ ಆ ಮಹಿಳೆ ಡಿವೋರ್ಸ್ ಅರ್ಜಿಯನ್ನು ವಾಪಸ್ ಪಡೆದುಕೊಂಡ್ರು ಅಂತ ಫ್ಯಾಮಿಲಿ ಕನ್ಸಲ್ಟೆಂಟ್ ಡಾಕ್ಟರ್ ಅಮಿತ್ ಗೌಡ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಡಿವೋರ್ಸ್ ಕೇಸ್ ನೋಡ್ತಾ ಇದ್ರೆ ಹೆಂಡತಿ ಚಿನ್ನ ಬೆಳ್ಳಿ ಕೇಳ್ತಿಲ್ಲ, ಹಣಗಿಡುವಂತಹ ಬಿಂದಿ ತಾನೇ ಕೇಳ್ತಾ ಇರೋದು ಅಂತ ಕೆಲ ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡ್ತಾ ಇರೋರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇತ್ತೀಚೆಗೆ ಚಿತ್ರ ವಿಚಿತ್ರ ಕಾರಣಗಳನ್ನು ಕೊಟ್ಟು ಡಿವೋರ್ಸ್ ಪಡೆಯೋದು ಒಂದು ಲೆಕ್ಕದಲ್ಲಿ ಬಿಸ್ನೆಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಮತ್ತಷ್ಟು ಜನ ಹೇಳ್ತಾ ಇದ್ದಾರೆ. ಲೇಟೆಸ್ಟ್ ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.